ಸ್ನೇಹಿತರೆ 50 ಲಕ್ಷ ಬಜೆಟ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ? ನೆಲಮಂಗಲ ಅರ್ಶನಗುಂಟೆ ಸರೌಂಡಿಂಗ್ ಅಲ್ಲಿ ಒಂದು ಪ್ರಾಪರ್ಟಿ ತೋರಿಸೋಕೆ ಬಂದಿದ್ದೀನಿ. ಬನ್ನಿ ಹಂಗೆ ಒಂದು ವಾಕ್ ಓವರ್ ಹೋಗಿದ್ ಬಂದ್ಬಿಡೋದ. ಇನ್ನು ಪಾರ್ಕಿಂಗ್ ಬಂದ್ರೆ 2 ಇನೋವಾ ಕಾರ್ ನಿಲ್ಸಿದ್ರು ಇನ್ನೂ 4 ಟೂ ವೀಲರ್ ನಿಲ್ಸುವಷ್ಟು ಹ್ಯೂಜ್ ಆಗಿರುವಂತಹ ಪಾರ್ಕಿಂಗ್. ಬೋರ್ ವಿಷಯಕ್ಕೆ ಬಂದ್ರೆ 600 ಅಡಿ ಆಳಕ್ಕೆ ಹೋಗಿದ್ದು 3 ಇಂಚು ನೀರು ಬಂದಿರುವಂತದ್ದು. ಇನ್ನು ಸಂಪಿಗೆ ಹೇಳೋದಾದ್ರೆ 16,000 ಲೀಟರ್ಸ್ ಕೆಪಾಸಿಟಿ ಇರುವಂತದ್ದು. ಇನ್ನು ಮನೆಯ ಎಲ್ಲಾ ಡೋರ್ಗಳು ಮತ್ತೆ ವಿಂಡೋಗಳನ್ನ ಟೀಕ್ ವುಡ್ ನ ಯೂಸ್ ಮಾಡಿ ಮಾಡಿರುವಂತದ್ದು. ಈ ಪ್ರಾಪರ್ಟಿ ಬಂದು 21ಕ್ಕೆ 50 ಅಂದ್ರೆ 1050 ಸ್ಕ್ವೇರ್ ಫೀಟ್ ನಲ್ಲಿ ಇರೋದು. ಗ್ರೌಂಡ್ ಫ್ಲೋರ್ ಗೆ ಬರೋದಾದ್ರೆ ಪಾರ್ಕಿಂಗ್, ಒಂದು ರೂಮ್, ಒಂದು ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್, ಒಂದು ಟಿವಿ ಕ್ಯಾಬಿನೆಟ್ ಇದೆ. 3 ಬೆಡ್ರೂಮ್ ಗೆ ನಿಮಗೆ ಕಿಂಗ್ ಸೈಜ್ ಮಂಚನ ಹಾಕಿದ್ದಾರೆ ವಿತ್ ಸ್ಟೋರೇಜ್. ಈ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ನಲ್ಲಿ ಇದ್ದು ಬಿಡಿಎ ಎ ಖಾತಾ ಹಾಗೂ ಪುರಸಭೆ ಈ ಖಾತಾ ಹೊಂದಿರುತ್ತದೆ. ಫಸ್ಟ್ ಫ್ಲೋರ್ ನೋಡೋದಾದ್ರೆ ಓಪನ್ ಕಿಚನ್ ಮತ್ತೆ ಡೈನಿಂಗ್ ಸ್ಪೇಸ್, ದೇವರ ಮನೆ ಹಾಗೂ ಒಂದು ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು. ಈ ರೂಮ್ ಅಲ್ಲಿರೋ ಬೆಡ್ಗೆ ಒಂದು ಮ್ಯಾಟ್ರೆಸ್ ಕೂಡ ಹಾಕಿದ್ದಾರೆ. ಒಂದ್ಸರಿ ಬಿದ್ದು ನೋಡೋದ ಅಂತ ನೋಡಿದೆ, ಹೂವಿನ ಮೇಲೆ ಬಿದ್ದಂಗಾಯ್ತು. ಸೂಪರ್ ಫೀಲಿಂಗು. ಇನ್ನು ದೇವ್ರ ಮನೆ ಅಂತೂ ಒಳ್ಳೆ ದೇವಸ್ಥಾನ ತರ ಇದೆ, ಅಷ್ಟು ಸಕ್ಕತ್ತಾಗಿರುವಂತ ಡಿಸೈನು. ಇನ್ನು ಕಿಚನ್ ಅಲ್ಲಿರುವಂತ ಸ್ಟೋರೇಜ್ ಕ್ಯಾಬಿನೆಟ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಹಂಗೆ ಕಳೆದೋಗ್ತೀರಾ. ಇನ್ನು ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ಒಂದು ಥಿಯೇಟರ್ ಹಾಲ್ ಇದೆ, ಒಂದು ಬೆಡ್ರೂಮ್ ಇದೆ, ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇದೆ. ಥಿಯೇಟರ್ ರೂಮ್ ಅಲ್ಲಿ ಒಳ್ಳೆ ಪ್ರೊಜೆಕ್ಟರ್ ಹಾಕ್ಸಿ ಡೌನ್ ಲೈನ್ ಸೋಫಾ ಹಾಕತ್ತು ಅಂತಂದ್ರೆ ಥಿಯೇಟರ್ಗೆ ಹೋಗೋದ್ಬೇಕಾಗಿಲ್ಲ, ಅಷ್ಟು ಸೂಪರ್ ಆಗಿರುವಂತ ಸ್ಪೇಸ್ ಸಿಕ್ಕಿರುತ್ತೆ ನಿಮ್ಗೆ. ಇನ್ನು ಥರ್ಡ್ ಫ್ಲೋರ್ ಅಲ್ಲಿರೋ ರೂಮ್ ನೋಡಿದ್ರೆ ರೆಸಾರ್ಟ್ ಅಲ್ಲಿರೋ ರೂಮ್ ತರ ಇದೆ, ಅಷ್ಟು ಸಖತ್ತಾಗಿರೋ ಡಿಸೈನ್ ಮಾಡಿಸಿದ್ದಾರೆ. ಟೆರೆಸ್ ಬರೋದಾದ್ರೆ ಡ್ಯಾಂಪ್ ಮತ್ತೆ ಲೀಕ್ ಪ್ರೂಫ್ ಫ್ಲೋರಿಂಗ್ ಮಾಡಿಸಿದ್ದಾರೆ. 1500 ಲೀಟರ್ ಟ್ಯಾಂಕ್ ನ ಹಾಕ್ಸಿದ್ದಾರೆ. ಇದ್ರದ್ದು ಪೂರ್ತಿ ಡೀಟೇಲ್ ವಿಡಿಯೋ ನಿಮಗೆ ನಮ್ಮ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು.